ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರ್ಯಾರಿಗೆ ಇನ್ನೂ SSP ಸ್ಕಾಲರ್ಶಿಪ್ ಬಂದಿಲ್ಲ, ಸೊ ಅವರಿಗೋಸ್ಕರ ಈ ವಿಡಿಯೋ. ಸೊ ಯಾರ್ಯಾರಿಗೆಲ್ಲ ಬಂದಿದೆ ಅವರೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಹಾಗೆ ಯಾರ್ಯಾರಿಗೆಲ್ಲ ಬಂದಿದ್ದ, ಸೊ ಅವರು ಈ ವಿಡಿಯೋನ ಸೀರಿಯಸ್ಸಾಗಿ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. SSPಯಿಂದ ಅವರು ಒಂದು ರೂಲ್ಸ್ ಮಾಡಿದ್ದಾರೆ ಈಗ. ಸೊ ಅದಕ್ಕೋಸ್ಕರ ಎಲ್ಲರೂ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಬೇಕಾಗುತ್ತೆ. ಅರ್ಥ ಆಗಬೇಕು ಅಂತಂದರೆ ನಿಮಗೆ ಇನ್ನೂ ಬಂದಿಲ್ಲ, ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಇನ್ನೂ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಮತ್ತು ಅಪ್ಡೇಟ್ ಆಗಿಲ್ಲ. ಯಾಕೆ ಅಂತಂದರೆ ಒಂದು, ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ಗೆ ಲಿಂಕ್ ಆಗಿರಲ್ಲ, ಅದೊಂದು. ಹಾಗೆ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟು ಲಾಸ್ಟ್ ಇಯರ್ ಬಂದಿಲ್ಲ, ಯಾವ್ದು ಸಲನೂ ಬಂದಿಲ್ಲ. ಇದು ಫಸ್ಟ್ ಟೈಮ್ ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲ ನನಗೆ ಲಾಸ್ಟ್ ಇಯರ್ ಬಂದಿದೆ, ಈ ಇಯರ್ ಬಂದಿಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡ್ಕೊಂಡಿರಿ. ಹಾಗೆ ನಿಮ್ಮ ಫೋನ್ ನಂಬರ್ ಇದೆಯಲ್ಲ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಲಿಂಕ್ ಆಗಿರೋ ಫೋನ್ ನಂಬರು ನಿಮಗೆ ಕರೆಕ್ಟಾಗಿ ಇರಬೇಕಾಗುತ್ತೆ. ಮತ್ತು ಲಿಂಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ SSP ಅಪ್ಡೇಟ್ ನೋಡ್ಕೊಳ್ಳಿ. ನಿಮ್ಮ ಇಯರ್ ವೈಸ್ದು ಅದು ನಿಮಗೆ ಓಕೆ ಆಗಿದೆ, ಎಸ್ ಅಂತ ಬರುತ್ತೆ ಅಲ್ಲಿ, ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಬಂದಿದ್ದರೆ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಅಂತ ಅರ್ಥ. ಬಟ್ ಯಾಕೆ ಬಂದಿಲ್ಲ ಅಂತಂದರೆ ಒಂದು, ನಿಮ್ಮ ಬ್ಯಾಂಕ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಅದೊಂದು. ಮತ್ತು ನೀವು ನಿಮ್ಮ ಫೋನ್ ನಂಬರು ಬೇರೆ ಇರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲದರಲ್ಲೂ ಒಂದೇ ನಂಬರ್ ಇರಬೇಕಾಗುತ್ತೆ. ಸೊ ಯಾರ್ದು ಬೇರೆ ಬೇರೆ ನಂಬರ್ ಇದೆಯಾ ಅವ್ರಿಗೆ ಸ್ವಲ್ಪ ಬರೋದು ಕಷ್ಟ ಅಂತಲೇ ಹೇಳ್ಬೋದು. ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ, ಆದರೆ ಬರುತ್ತೆ, ಸ್ವಲ್ಪ ಬೇಗ ಬರುತ್ತೆ. ಆಲ್ರೆಡಿ ಅವರು ಒಂದು ಕೋರ್ಸ್ಗಳ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾಕಿದ್ದಾರೆ. ಸೊ ಆಲ್ರೆಡಿ BA ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ 90% ಬಂದಿದೆ. 10% ಬರದೇ ಇದ್ದವ್ರಿಗೆ 100% ಬಂದೇ ಬರುತ್ತೆ. ಸೊ ಅವರು ಒಂದು ಕೋರ್ಸ್ BCom BBA ಈ ಥರ ಡಿಗ್ರಿ ಸ್ಟೂಡೆಂಟ್ಗಳು, PU ಸ್ಟೂಡೆಂಟ್ಗಳನ್ನ ಡಿವೈಡ್ ಮಾಡಿ ಅಮೌಂಟ್ನ ಹಾಕ್ತಿದ್ದಾರೆ. ಸೊ ಯಾಕೆ ಇನ್ನೂ ಸ್ವಲ್ಪ ಡಿಲೇ ಆಗ್ತಿರೋದು ಅಂದರೆ ಲಾಸ್ಟ್ ವರ್ಷ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಏಪ್ರಿಲ್ ಅಷ್ಟರಲ್ಲಿ ಎಲ್ಲರ ಅಮೌಂಟು ಕ್ಲಿಯರ್ ಆಗಿ 95% ಸ್ಕಾಲರ್ಶಿಪ್ ಎಲ್ಲ ಮುಗ್ದಿತ್ತು. ಸೊ ಈಗ ಇನ್ನೂ 40% ಕೂಡ ಇನ್ನೂ ಮುಗ್ದಿಲ್ಲ. ಅದಕ್ಕೋಸ್ಕರ ಸೊ ನಿಮ್ಮ ಬ್ಯಾಂಕ್ ಅಕೌಂಟನ್ನ ನೀವು ಚೆಕ್ ಮಾಡ್ತಾಯಿರಿ, ಆಗಾಗ ಬರ್ಬೋದು, ಬಂದೇ ಬರುತ್ತೆ. ಈಗ ಎಲೆಕ್ಷನ್ ಮುಗ್ದಿದ ತಕ್ಷಣ ಅಂದರೆ ಮೇನಲ್ಲಿ ನಿಮಗೆ ಎಲ್ಲ ರೀತಿಯ ಯಾರ್ಯಾರಿಗೆ PU SLCಯಿಂದ ಹಿಡಿದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅವ್ರು ಎಲ್ಲರಿಗೂ ಮೇನಲ್ಲಿ ಅಪ್ಡೇಟ್ ಬಂದೇ ಬರುತ್ತೆ. ನಿಮ್ಮ SSP ಪೋರ್ಟಲ್ನ ಓಪನ್ ಮಾಡಿ ಆಗಾಗ ಚೆಕ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಲಿಂಕ್ ಆಗಿರೋ ಫೋನ್ ನಂಬರ್ನ ಇಟ್ಕೊಂಡಿರಿ. ಹಾಗೆ ಮತ್ತು ಈಗ ಬ್ಯಾಂಕ್ಗಳಲ್ಲಿ ಯಾಕೆ ಅಮೌಂಟ್ ಕ್ರೆಡಿಟ್ ಆಗ್ತಾಯಿಲ್ಲ ಅಂತಂದರೆ ಬ್ಯಾಂಕ್ಗಳಲ್ಲೆಲ್ಲ ನಮ್ಮ ಸ್ಟೇಟ್ಮೆಂಟ್ಗಳಿರುತ್ತಲ್ಲ ಅದನ್ನೆಲ್ಲ ಅವರು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಅಮೌಂಟ್ನೆಲ್ಲ ಯಾವುದೂ ಹಾಕೋಕ್ಕಾಗಲ್ಲ. ಈಗ ಬ್ಯಾಂಕಲ್ಲಿ ಬರೋ ಎಲ್ಲ ಸ್ಟೇಟ್ಮೆಂಟ್ಗಳು ಅಂದರೆ ಎಲ್ಲ ಅಮೌಂಟ್ಗಳ ಒಂದು ಇದನ್ನು ಅವರು ಬ್ಯಾಲೆನ್ಸ್ ಶೀಟ್ನ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ಗೌರ್ಮೆಂಟಿಗೆ. ಈಗ ಆಲ್ರೆಡಿ ಸಬ್ಮಿಟ್ ಮಾಡಬೇಕು ಅವರು. ಸೊ ಅದಕ್ಕೋಸ್ಕರ ಅಮೌಂಟು ಕ್ರೆಡಿಟ್ ಆಗ್ತಾಯಿಲ್ಲ. ಮೇಗೆ ಎಲ್ಲರಿಗೂ ಬಂದೇ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.